ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ರಾಪ್ತೋರ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನೊಂದು ಗ್ರೇಟ್ ಪ್ರಾಡಕ್ಟ್ನ ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀನಿ ಇವತ್ತು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದು ಫಸ್ಟ್ ಪ್ರಾಡಕ್ಟ್ ನಾನು ಅನ್ಬಾಕ್ಸ್ ಮಾಡೋಕೆ ಹೋಗ್ತಾ ಇರೋದು. ಯಾವುದು ಅಂದರೆ ಆಲ್ರೆಡಿ ತಮ್ಮನೇಲೆಲ್ಲ ನೋಡ್ತೀರಾ, DJI Osmo Action 4 ಅಂತ ನಾನು ಕ್ಯಾಮ್ರಾ ತೊಗೊಂಡಿದ್ದೀನಿ. ನನ್ನ ವೀಡಿಯೋಸ್ನ ಅಪ್ಗ್ರೇಡ್ ಮಾಡೋಕ್ಕೆ, ಒಂದು ಒಳ್ಳೆ ಕ್ವಾಲಿಟಿ ನಿಮಗೆ ಕೊಡೋಕ್ಕೆ ನಾನು DJI Osmo Action 4 ಅಡ್ವೆಂಚರ್ ಕಾಂಬೋ ತೊಗೊಂಡಿದ್ದೀನಿ. ಅದೇ ಇದು DJI Osmo Action 4 ಅಡ್ವೆಂಚರ್ ಕಾಂಬೋ. ಇದ್ರದ್ದು ವೀಡಿಯೋಸು ಫುಟೇಜಸ್ಸು ನಾನೆಲ್ಲ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು, ಈಗ ಮಾಡ್ತೀನಿ. ಎಲ್ಲರೂ ನೋಡಿ ಹೇಗಿದೆ ಅಂತ ಹೇಳಿ. ನೀವು ನಾನು GoPro 10, 11 ಎಲ್ಲ ಆಲ್ರೆಡಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಇನ್ಫಾರ್ಮೇಷನ್ಸ್ ತೊಗೊಂಡು DJI ಏನಕ್ಕೆ ಬೆಟರು, ಯಾವುದು ಲೋ ಕ್ವಾಲಿಟಿಗೆ ಬೆಟರು, ಲೋ ಲೈಟಿಗೆ ಬೆಟರಾ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಇದು 1:1.3 ಸೆನ್ಸರ್, ಲಾರ್ಜ್ ಸೆನ್ಸರ್ ಇರೋದ್ರಿಂದ ಲೋ ಲೈಟ್ ಕಂಡೀಷನಲ್ಲೂ, ಟಫ್ ಲೈಟ್ ಕಂಡೀಷನ್ಸಲ್ಲೂ ಇದು ತುಂಬ ಬ್ರೈಟ್ ಕೊಡುತ್ತೆ ಅಂತ ನಾನು ಇದು ತೊಗೊಂಡಿದ್ದೀನಿ. ನೋಡೋಣ, ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ಅನ್ಬಾಕ್ಸಿಂಗ್ ಇತ್ತು DJI Osmo Action 4 ಅಡ್ವೆಂಚರ್ ಕಾಂಬೋ. ಯಾರನ್ನ DJI Action 4 ತೊಗೊಂಡಂಗಿದ್ರೆ ಸ್ಟ್ಯಾಂಡರ್ಡ್ ಕಾಂಬೋ ತೊಗೊಂಬೇಡಿ, ಅಡ್ವೆಂಚರ್ ಕಾಂಬೋ ತೊಗೊಳ್ಳಿ. ಯಾಕಂದರೆ ಇದರಲ್ಲಿ ಬ್ಯಾಟ್ರಿ ಹಬ್ಬು ಮತ್ತು ಸೆಲ್ಫಿ ಸ್ಟಿಕ್, ಎಕ್ಸ್ಟೆನ್ಷನ್ ರಾಡು, 3 ಬ್ಯಾಟ್ರೀಸು, ಬ್ಯಾಟ್ರಿ ಹಬ್ಬು, ಬ್ಯಾಟ್ರಿ ಕೇಸು, ಅಟ್ ಎ ಟೈಮ್ 3 ಬ್ಯಾಟ್ರಿ ಒಂದೇ ಸಲ ಚಾರ್ಜ್ ಮಾಡ್ಕೊಬೋದು. ನೋಡಿ, ಇದು Action 4. ಇದರಲ್ಲಿ ಏನಿರ್ತೈತೆ ಅಂದರೆ 1:1.3 ಲಾರ್ಜ್ ಸೆನ್ಸರ್ ಕೊಟ್ಟಿದ್ದಾರೆ. ಲೋ ಲೈಟ್ ಕಂಡೀಷನಲ್ಲಿ ಇದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ವೀಡಿಯೋದು. 10 ಬೀಟ್ ಆ್ಯಂಡ್ D-Log ಎಮ್ಮು, ಡೀಪ್ ಫ್ರೀಸ್ ರೆಸಿಸ್ಟೆಂಟ್, ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ, 120 ಫ್ರೇಮ್ಸು 4K ಗಂಟೆ ರೆಸೊಲ್ಯೂಷನ್ ತೆಗಿಬೋದು. ಕ್ವಿಕ್ ರಿಲೀಸ್ ಮೌಂಟ್, ಇದೇ ನಂಗೆ ತುಂಬ ಇಷ್ಟ ಆಗಿದೆ ಇದರಲ್ಲಿ. ಯಾಕಂದರೆ ಮೌಂಟ್ನ ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟಿದ್ದಾರೆ. ಅಂದರೆ ಈಗ GoProಲಿ ನಾವು ಸ್ಕ್ರೂ ಫಿಟ್ ಮಾಡ್ಕೊಬೇಕು, ಇದು ಒಂದ್ಸಲಿ ಸ್ಕ್ರೂ ಫಿಟ್ ಮಾಡ್ಕೊಂಬಿಟ್ರೆ ವಿತ್ ಹೆಡ್ ಮೌಂಟು, ಹೆಲ್ಮೆಟ್ ಮೌಂಟು, ಎಕ್ಸ್ಟೆನ್ಷನ್ ರಾಡ್ ಮೌಂಟಲ್ಲೆಲ್ಲ ಕ್ವಿಕ್ ರಿಲೀಸ್ ಮಾಡ್ಕೊಂಡು ಓಪನ್ ವಾಟರ್ ಪ್ರೂಫ್ ಅಪ್ ಟು 18 ಮೀಟರ್ಸ್ ಕೊಟ್ಟಿದ್ದಾರೆ. DJI ಅಂದರೆ ತುಂಬ ಇಷ್ಟ. ಅವ್ರದ್ದು ಕ್ವಾಲಿಟಿ ಹೆಂಗಿರ್ತಿದ್ದು ಗೊತ್ತಾ, ಸೈಕು ಸೂಪರ್ ಕ್ವಾಲಿಟಿ ಕೊಟ್ಟಿದ್ದಾರೆ DJI. ನೋಡಿ, ಇದು ಎಕ್ಸ್ಟೆನ್ಷನ್ ರಾಡು DJI, ಇಲ್ಲಿ DJI ಲೋಗೋ ಕೊಟ್ಟಿದ್ದಾರೆ, DJI Action ಅಂತ. ಪ್ರೀಮಿಯಂ ಕ್ವಾಲಿಟಿ ಇಟ್ಕೊಳ್ಳೋಕೆ ಹೇಗಿದೆ ಗೊತ್ತಾ, ಸೂಪರ್ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾರೆ. ಅಟ್ ಎ ಟೈಮ್ ಬ್ಯಾಟ್ರಿ 3 ಚಾರ್ಜರ್ ಮಾಡ್ಕೊಬೋದು. DJI ಇಲ್ಲಿ ಮೆಮೊರಿ ಕಾರ್ಡು ಇಟ್ಕೊಳಕ್ಕೂ ಜಾಗ ಕೊಟ್ಟಿದ್ದಾರೆ, ಮೆಮೊರಿ ಕಾರ್ಡ್ ಸ್ಲಾಟ್ಸ್. ಇದು ಮ್ಯಾಗ್ನೆಟ್ ಮೌಂಟು, ಮಿನಿ ಮೌಂಟ್. ಇದು ಇದು DJI ಸ್ಟೋರ್ ಒಂದು ಎಲ್ಲಿದೆ ಅಂತ. ಇದು ಲೈಟ್ ಕಟ್ ಆ್ಯಪ್ ಅಂತ, ಇದರಲ್ಲೂ ನೀವು ಎಡಿಟ್ ಮಾಡ್ಕೊಬೋದು ವಿಡಿಯೋ ತಕ್ಕೊಂಡು. ಬಿಲ್ಡ್ ಕ್ವಾಲಿಟಿ ಅಂತೂ DJI ಅವ್ರದ್ದು ಸೂಪರ್ ಅಂತ ಹೇಳ್ಬೋದು. ಇದು Action 4 ಕ್ಯಾಮ್ರಾ, ಇದು ಕ್ಯಾಮ್ರಾದು ಫ್ರೇಮು, ಮತ್ತು ಇದರೊಳಗಡೆ ಒಂದು ಸ್ವಲ್ಪ ಆಕ್ಸಸರೀಸ್ ಕೊಟ್ಟಿದ್ದಾರೆ. ನೋಡೋಣ ಏನು ಕೊಟ್ಟಿದ್ದಾರೋ. ಇದು ಅಡೇಸಿವು ಅಷ್ಟೇ ಏನು ಸ್ಟ್ರಾಂಗ್ ಇದೆ ಗೊತ್ತಾ ಗಮ್ ಇವ್ರದ್ದು. ನೋಡಿ, ಇಲ್ಲೊಂದು, ಇದು ಲಾರ್ಜ್ ಮೌಂಟು, ಇದು ಕೆಳಗಡೆ ಮೌಂಟ್ ಮಾಡ್ಕೊಬೋದು. ಇದು ಹಾರಿಜೆಂಟಲಿ, ವರ್ಟಿಕಲಿ, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾಗೆ ಇದು ಮೌಂಟ್ ಮಾಡ್ಕೊಬೋದು. ಇದು ಥಂಬ್ ಸ್ಕ್ರೂ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. ಪ್ಲಾಸ್ಟಿಕ್ ಫ್ರೇಮು, ಕರ್ವ್ ಇದೆ ನೋಡಿ, ಕರ್ವ್ ಹೆಲ್ಮೆಟ್ ಮೌಂಟ್. ಇದು ಹೆಲ್ಮೆಟ್ಗೆ ಈ ಸ್ಕ್ರೂ ಮಾಡಿಕೊಂಡು ಆ ಮೌಂಟು, ಈ ಮೌಂಟ್ ಇದಕ್ಕೆ ಹಾಕ್ಕೊಂಡು ಇಲ್ಲಿ ಈ ಕ್ಯಾಮ್ರಾದ ಇಲ್ಲಿ ಹಾಕ್ಬಿಟ್ಟು ಮೋಟೋ ವ್ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿರೋದು. ಯೂಟ್ಯೂಬ್ ಶಾರ್ಟ್ಸ್ ಮಾಡೋರಿಗೆ, ಯೂಟ್ಯೂಬ್ ವೀಡಿಯೋಸ್ ಮಾಡೋರಿಗೆ. ಅಮೌಂಟು ತೋರಿಸಿ. ಇದು
ಮತ್ತು ಫೈನಲಿ DJ Action 4 ಕ್ಯಾಮ್ರಾ. ಇದು ನಾನು ಏನಕ್ಕೆ ತೊಗೊಬೇಕಂತ ಹೇಳ್ತೀನಿ. GoPro 12 ಮತ್ತು ಇದ್ರ ಫುಟೇಜಸ್ ಹಾಕ್ತೀನಿ ನಾನು, ನೋಡೋಣ. ವಾವ್, ಸೂಪರ್. Action 4 ಸಿಲ್ವರಲ್ಲಿ ಕೊಟ್ಟಿದ್ದಾರೆ, ಸೂಪರ್ ಇದೆ. ಆನ್ ಮಾಡಿ ನೋಡೋಣ Action 4 ಕ್ಯಾಮ್ರಾನ. ಇವ್ರದ್ದು ಬಿಲ್ಡ್ ಕ್ವಾಲಿಟಿ ಸೂಪರ್ ಗುರು, ಪ್ರೀಮಿಯಂ ಕ್ವಾಲಿಟಿ. ಅದು ಒಂಥರ ನಾವು ಸ್ಟೇಬಲ್ ಮಾಡೋಕ್ಕೆ ಸೂಪರ್ ಇದೆ ನೋಡಿ ಹೇಗಿದೆ. ಬ್ಯಾಟ್ರಿ ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ. ಓಪನ್ ಮಾಡಿಬಿಟ್ಟು ಇಲ್ಲಿ ಲೆಫ್ಟ್ ಬರಬೇಕು. DJ ಅಡ್ವೆಂಚರ್ ಕಾಂಬೋಲಿ ಇಷ್ಟೆಲ್ಲ ಸಿಗುತ್ತೆ. ಇದೊಂದು ಹೇಳೋದು ಮರ್ತೆ, ಏನು ಅಕಸ್ಮಾತ್ ಸ್ಕ್ರ್ಯಾಚ್ ಗಿಚ್ಚಾಗಿ ಹೊಡೆದೋದ್ರೆ ಅಂಡರ್ ವಾಟರ್ ರೆಸಲ್ಯೂಷನ್ಗೆ ಅಂಡರ್ ವಾಟರ್ ನೀವು ವೀಡಿಯೋ ಶೂಟ್ ಮಾಡ್ಬೇಕಂದ್ರೆ ಇದು ಓಪನ್ ಮಾಡಿಕೊಂಡು ಇದು ಹಾಕೊಬೇಕು. ಇದು ಅಕಸ್ಮಾತ್ ಹೊಡೆದೋದ್ರೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ಏನು ಅಂತ ನನಗೂ ಗೊತ್ತಿಲ್ಲ, ಗೊತ್ತಾದರೆ ಹೇಳ್ತೀನಿ. ಓಕೆ, ಇಷ್ಟೆಲ್ಲ ಇರ್ತೈತೆ. ಇದಕ್ಕೊಂದು ಮೆಮೊರಿ ಕಾರ್ಡ್ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ, ಬಂದಿದೆ 128 GB SanDisk ಎಕ್ಸ್ಟ್ರೀಮ್ ಪ್ರೋ ಅಂತ, UA3 ಇದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದಕ್ಕೆ ಒಂದು ಅಡ್ಯಾಪ್ಟರ್ ಕೊಟ್ಟಿರ್ತಾರೆ, ನೀವು ಡೈರೆಕ್ಟ್ ಲ್ಯಾಪ್ಟಾಪ್ಗೆ ಹಾಕೊಬೋದು. ಬನ್ನಿ, ಆಗಲೇ ಬ್ಯಾಟ್ರಿ ಹಾಕಿದ್ದೆ, ಪ್ರೆಸ್ ಆಯಿತು, ಲಾಕ್ ಆಯಿತು ನೋಡಿ. ಇದು ರೆಡ್ ಕೊಟ್ಟಿದ್ದಾರಲ್ಲ, ಇದು ಫುಲ್ಲು ಲಾಕ್ ಆಗಬೇಕು. ಅಂಡರ್ ವಾಟರು ಇನ್ಸೈಡ್ ಒಳಗಡೆ ಶೂಟ್ ಮಾಡಬೇಕಾದ್ರೆ ರೆಡ್ಡು ಕಾಣಿಸ್ಬಾರ್ದು, ಆಗ ನೀರು ಒಳಗಡೆ ಹೋಗಲ್ಲ. ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ Type-C ಕೇಬಲು. ಇದು ರೆಡ್ಡು ಫುಲ್ ಕ್ಲೋಸ್ ಆಗಬೇಕು ನೋಡಿ. ಈಗ ಫುಲ್ ಕ್ಲೋಸ್ ಆದರೆ ಅಂಡರ್ ವಾಟರ್ ಲೆವೆಲ್ ಏನು ಇಲ್ದರೆ ಹಿಂಗೆ ಮಾಡ್ಬೋದು. ಫಸ್ಟ್ ಟೈಮ್ ಆನ್ ಮಾಡೋಣ. ಇದು ಲಾಂಗ್ ಪ್ರೆಸ್ಸು, 1 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಆನ್ ಆಗಿತ್ತು ನೋಡಿ. ನಿಮಗೆ ಫ್ರಂಟ್ ಇದೆ ಸ್ಕ್ರೀನು, ಫ್ರಂಟ್ ಹಿಂಗಾದರೆ ಓಪನ್ ಆಗುತ್ತೆ. ವಿಡಿಯೋ ಪ್ರೆಸ್ ಮಾಡಿಬಿಟ್ಟು ರೆಸಲ್ಯೂಷನ್ 4K 16:, ಇದು ರೆಕಮೆಂಡೆಡ್ ಬಂದು 60 ಫ್ರೇಮ್ಸು. ರೆಸಲ್ಯೂಷನ್ 4K 16:9, ಫ್ರೇಮ್ಸ್ ಬಂದು 60. ನಾನು ರೆಕಮೆಂಡ್ ಮಾಡೋದು 25 to 30. ಇದು ಒಳ್ಳೆ ರೆಸಲ್ಯೂಷನ್, ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಕೊಡುತ್ತೆ. ಪ್ಲಸ್ ರಾಕ್ ಸ್ಟಡಿ, ಇದರಲ್ಲಿ ಆಫ್ ಇದೆ. ಆಫ್ ಅಂದರೆ ನಾವು ಏನೇ ಹಿಂಗೆ ಮಾಡಿದ್ರೆ ಅದು ಶೇಕ್ ಆಗುತ್ತೆ. ರಾಕ್ ಸ್ಟಡಿ ನಾರ್ಮಲ್ಲು, ರಾಕ್ ಸ್ಟಡಿ ಪ್ಲಸ್ಸು ನಾವು ಎಷ್ಟೇ ಹೋಗಿ ಶೂಟ್ ಮಾಡಿದ್ರೂ ಹಾರಿಜೆಂಟಲ್ ಪ್ಲಸ್ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟೇ ಹೋಗಿ ಶೂಟ್ ಮಾಡಿದ್ರೂ ಅದು ಶೇಕ್ ಆಗೋಲ್ಲ. ಓಕೆ, ನಾನು ಇದು ಫುಟೇಜಸ್ ಎಲ್ಲ ಆಮೇಲೆ ವೀಡಿಯೋಲ್ಲಿ ಹಾಕ್ತೀನಿ ಮುಂದೆ. ಓಕೆ, ಇದು ಲಾಂಗ್ ಒಂದು ವೀಡಿಯೋ ಆನ್ ಆಗುತ್ತೆ. ಇದು ರೆಕಾರ್ಡ್ ಆಗ್ತಿದೆ. ಈಗ ಇಲ್ಲಿ LED ಇಂಡಿಕೇಟರ್ ತೋರಿಸ್ತಿದೆ ರೆಕಾರ್ಡ್ ಆಗ್ತಿದೆ ಅಂತ. ಬೇಡ ಅಂದರೆ ಇಲ್ಲಿ ಆಫ್ ಮಾಡ್ಕೊಬೋದು. ರೆಕಾರ್ಡ್ ಆಫ್ ಆಯಿತು. ಇಷ್ಟು DJ Action 4ದು ಅಡ್ವೆಂಚರ್ ಕಾಂಬೋದು. ಇಲ್ಲಿ ಸ್ಕ್ರೀನ್ ಲಾಕ್ ಆಗುತ್ತೆ. ಇದು ಬೇಕಂದರೆ ಮೇಲಿಂದ ಓಪನ್ ಮಾಡ್ಕೊಂಡು ಸೆಟ್ಟಿಂಗ್ಸಲ್ಲಿ OTG ಕನೆಕ್ಷನ್, ವೈರ್ಲೆಸ್ ಕನೆಕ್ಷನ್ ಇದೆ. ನೀವು DJI Mimo ಆ್ಯಪಲ್ಲಿ ಅದೇ ಆಟೋಮೆಟಿಕಾಗಿ ಕನೆಕ್ಷನ್ ಅದೇ ತೊಗೊಂಬಿಟ್ಟು ಓಪನ್ ಮಾಡಿದ ತಕ್ಷಣ ಇದು ಕ್ಯಾಮ್ರಾ ಆನ್ ಆಗಿರಬೇಕು, ಅದೇ ಆಟೋಮೆಟಿಕ್ ಟೈಮ್ ತೊಗೊಳುತ್ತೆ. ರೆಕಾರ್ಡ್ ಮಾಡೋಕ್ಕೆ ಬಂದೆ, ವೀಡಿಯೋ ಕ್ವಾಲಿಟಿ ನೋಡೋಕ್ಕೆ ಬಂದೆ, ಔಟ್ಡೋರಿಗೆ ಬಂದಿದ್ದೀನಿ. ವೀಡಿಯೋ ಹೇಗೆ ಬರುತ್ತೆ ಅಂತ ನೋಡ್ಸೋಕ್ಕೆ ಬಂದಿದ್ದೀನಿ. ನಾನು ಚೆಕ್ ಮಾಡಿಲ್ಲ, ಈಗ ಫುಟೇಜಲ್ಲಿ ಹೋಗಿ ಚೆಕ್ ಮಾಡಬೇಕು ಈ ವಿಡಿಯೋ ಹೇಗೆ ಬರುತ್ತೆ ಅಂತ. ಇದು ನಾನು ರೆಕಾರ್ಡ್ ಮಾಡಿರೋದು ನೋಡಿ, ಕ್ಲಾರಿಟಿ ಆಗಿದೆ. ನಾನು ರೆಕಾರ್ಡ್ ಮಾಡ್ತಾ ಇರೋದು 4K 16:9 30 ಫ್ರೇಮ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದು ಅಡ್ವೆಂಚರ್ ಕಾಂಬೋಲ್ ಕೊಟ್ಟಿರ್ತಾರಲ್ಲ ಎಕ್ಸ್ಟೆನ್ಷನ್ ರಾಡು, ಆ ಎಕ್ಸ್ಟೆನ್ಷನ್ ರಾಡಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ನೋಡಿ, ಇದು ಒಂದು 3 feet ಹೈಟ್ ಹೋಗುತ್ತೆ ನೋಡಿ, 3 feet ಹೈಟ್ ಹೋಗುತ್ತೆ ಇದು. ಇಲ್ಲಿಗೂ ಅಲ್ಲಿಗೂ ನಾವು ವಾಯ್ಸು ಹೇಗೆ ಕೇಳಿಸಿದ್ಯೋ ಅಂತ ನೋಡಿ ಚೆಕ್ ಮಾಡಬೇಕು ಹೋಗ್ಬಿಟ್ಟು. ನಾನು ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇದು ನಾರ್ಮಲ್ಲು. ಈಗ ಇದು 3 feet ಹೈಟಲ್ಲಿದೆ ನೋಡಿ, 3 feet ಹೈಟಲ್ಲಿದೆ. ಈಗ ಇದು ನಾರ್ಮಲ್ಲು, ಇದು ನಾರ್ಮಲ್. ಈಗ ಇನ್ನು ಡೌನ್ ಮಾಡ್ಕೊಬೋದು. ನಾನು ಇಷ್ಟರಲ್ಲಿ ಇಕ್ಕಿದ್ದೀನಿ. ಒಂದು 1.5 feet ಇದೆ ಈಗ ಇರೋದು. ಇದಕ್ಕೆ 3 ಬ್ಯಾಟ್ರಿ, ಒಂದು ಬ್ಯಾಟ್ರಿ ಹಬ್ ಕೊಟ್ಟಿದ್ದಾರೆ ಚಾರ್ಜಿಂಗ್. ಅಟ್ ಎ ಟೈಮ್ 3 ಬ್ಯಾಟ್ರೀಸ್ ಚಾರ್ಜ್ ಮಾಡ್ಬೋದು. ಒಂದು ಬ್ಯಾಟ್ರಿ ಮಿನಿಮಮ್ 2 hours ಶೂಟ್ ಮಾಡ್ಬೋದು. ಮತ್ತು 3 ಬ್ಯಾಟ್ರೀಸು 6 hours ಮಿನಿಮಮ್ ಶೂಟ್ ಮಾಡ್ಬೋದು. 6 hours ಬರುತ್ತೆ. ನೀವೆಲ್ಲ ಔಟ್ಡೋರ್ ಹೋದರೆ 6 hours ಆರಾಮಾಗಿ ಶೂಟ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಇಲ್ಲಿ ವಾಯ್ಸ್ ಕಮ್ಯಾಂಡ್ ಎಲ್ಲ ಇದೆ. ವಾಯ್ಸ್ ಕಮ್ಯಾಂಡ್ ಸ್ಟಾರ್ಟ್ ರೆಕಾರ್ಡ್ ಅಂದರೆ ರೆಕಾರ್ಡ್ ಆಗುತ್ತೆ, ಸ್ಟಾಪ್ ರೆಕಾರ್ಡ್ ಅಂದರೆ ರೆಕಾರ್ಡ್ ಸ್ಟಾಪ್ ಆಗುತ್ತೆ, ಟೇಕ್ ಎ ಫೋಟೋ ಅಂದರೆ ಫೋಟೋ ಕ್ಲಿಕ್ ಆಗುತ್ತೆ.
ನಾನು DJ Action 4 ಎಂತಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ GoPro Hero 12 ಇದಕ್ಕೆ ನಾನು ಕಂಪೇರ್ ಮಾಡಿ ನೋಡಿದೆ ಯೂಟ್ಯೂಬ್ ಚಾನಲ್ಸಲ್ಲೆಲ್ಲ. ಬಟ್ ಲೋ ಲೈಟ್ ಕಂಡೀಷನ್ಸಲ್ಲಿ Action 4 ಇದಕ್ಕೆ 1:1.3 ಲಾರ್ಜ್ ಸೆನ್ಸರ್ ಕೊಟ್ಟಿದ್ದಾರೆ. ಲೋ ಲೈಟ್ ಕಂಡೀಷನಲ್ಲೂ ಇದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ವೀಡಿಯೋ ಕ್ವಾಲಿಟಿ ರೆಸೊಲ್ಯೂಷನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಪ್ಲೋಡ್ ಮಾಡ್ತೀನಿ. ಹೇಗಿದೆಯೋ ಕ್ಲಾರಿಟಿ ಗೊತ್ತಿಲ್ಲ ನನಗೂ. ನಾನು ಫಸ್ಟು ಯೂಟ್ಯೂಬು ನಾನು ಓಪನ್ ಮಾಡಿದಾಗ ಎಲ್ಲ ನಾನು ಈಗ ಲಾಸ್ಟ್ ವೀಡಿಯೋನು ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಹಾಕಿರೋದು. ಈಗ ನಾನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ DJ Action 4ಗೆ. ನೋಡೋಣ ಏನಾಗುತ್ತೋ. ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.